ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೀಡಿಂಗ್ ಬಂದು ವಾಟ್ ಶಿವ ವಾಂಟ್ಸ್ ಟು ಟೆಲ್ ಯು. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ನಿಮ್ಮ ಕರಿಯರ್ ಬಗ್ಗೆ ಆಗಿರ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು. ಸೊ ಈ ಎಲ್ಲ ಏರಿಯಾಸಲ್ಲಿ ನಿಮಗೆ ಲಾರ್ಡ್ ಶಿವ ಅವ್ರ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅನ್ನೋದ್ರ ಬಗ್ಗೆ ನಾನು ಜಸ್ಟ್ ಜನರಲ್ ಹಾಗೆ ಕಲೆಕ್ಟಿವ್ ರೀಡಿಂಗ್ಸನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಯಾರಿಗೆಲ್ಲ ಜುಲೈ 14th ಬೇಲೀಫ್ ರಿಚುವಲ್ ಮಾಡಿಸ್ಬೇಕು ಅಂತ ಇದ್ದೀರಾ, ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಡಿಸ್ಪ್ಲೇ ಆಗ್ತಾ ಇರೋವಂಥ ನಂಬರ್ಗೆ ನೀವು ಮೆಸೇಜ್ ಮಾಡಿ ಡೀಟೇಲ್ಸನ್ನು ತೊಗೊಳ್ಬೋದು. ಹಾಗೆ ನಾನು ಕಮ್ಯುನಿಟಿ ಪೋಸ್ಟ್ಗಳು ಸಹ ಅಪ್ಡೇಟ್ ಮಾಡಿದ್ದೀನಿ, ಗೋ ಆ್ಯಂಡ್ ಚೆಕ್. ಆ್ಯಂಡ್ ಜುಲೈ 20th ಟ್ಯಾರೋ ಕೋರ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿದೆ. ಯಾರಿಗೆಲ್ಲ ಟ್ಯಾರೋ ಕಲಿಬೇಕು, ಟ್ಯಾರೋ ರೀಡರ್ ಆಗಬೇಕು ಅಂತ ಆಸೆ ಇದೆ, ನೀವು ಸಹ ಜಾಯ್ನ್ ಆಗ್ಬೋದು. ಸೊ ಲೆಟ್ಸ್ ಚೆಕ್ ನಿಮಗೋಸ್ಕರ ಏನು ಗೈಡೆನ್ಸ್ ಬರ್ತಾ ಇದೆ ಅಂತ. Struggling. Face the challenges. Future is bright. Wait for the right time. The more you trust me, the more I will amaze you. Your beliefs will come true. Okay. So these cards are enough. Mantra chanting is needed. Okay. Okay, wait. So face the challenges. Closer doors will be opened. Okay. Release anxiety. Maybe you are suffering from anxiety issues or ಎಲ್ಲದಕ್ಕೂ ತುಂಬ ಭಯ ಪಡ್ತೀರಾ ಅಂತ ಹೇಳ್ಬೋದು. ಗ್ರೇಟ್, ಯು ಕ್ಯಾನ್ ಡೂ ಇಟ್. ಯುವರ್ ಬಿಲೀವ್ಸ್ ವಿಲ್ ಕಮ್ ಟ್ರೂ. ನಿಮ್ಮ ಬಿಲೀಫ್ ಸಿಸ್ಟಮ್ ಏನಿದೆ ಅದೇ ನಿಜ ಆಗುತ್ತೆ ಅಂತ ಹೇಳ್ತೀನಿ, ವೆದರ್ ಇಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ಒಂದು ಟಿಪ್ಸ್ ಏನು ಹೇಳ್ಬೋದು ಅಂತಂದರೆ, ನಿಮ್ಗೇನಾದರೂ ನೆಗೆಟಿವ್ ಥಾಟ್ಸ್ ಅಥವಾ ಸಡನ್ನಾಗಿ ನೆಗೆಟಿವ್ ಆಗಿ ಏನೋ ಒಂದು ಹೇಳ್ಬಿಡ್ತೀರಾ ಅಥವಾ ಯೋಚನೆ ಬರುತ್ತೆ ಸಡನ್ನಾಗಿ ಅಂತಂದಾಗ ಒಂದು ಸ್ವಿಚ್ ವರ್ಡ್ ಹೇಳ್ತೀನಿ, ಕ್ಯಾನ್ಸಲ್. ಈ ಒಂದು ಸ್ವಿಚ್ ವರ್ಡನ್ನು ನೀವು ಆ್ಯಸ್ ಮೆನಿ ಟೈಮ್ಸ್ ಆ್ಯಸ್ ಯು ವಾಂಟ್ ನೀವು ಚಾಂಟ್ ಮಾಡ್ಬೋದು. ಆಫ್ಟರ್ ಸೇಯಿಂಗ್ ದಟ್ ನೆಗೆಟಿವ್ ವರ್ಡ್ಸ್ ಆರ್ ನೆಗೆಟಿವ್ ಸಿಚುವೇಶನ್ಸ್, ಯು ಕ್ಯಾನ್ ಜಸ್ಟ್ ಸೇ ಕ್ಯಾನ್ಸಲ್. ಓಕೆ. ಸೊ ಸಡನ್ನಾಗಿ ಏನೋ ಒಂದು ಹೇಳ್ತೀರಾ, ಹಿಂಗೆ ಆಗ್ಬಿಡುತ್ತೇನೋ ಅಂತ. ಸೊ ನಿಮ್ಗೆ ಜೋಕಾಗೂ ಹೇಳ್ಬೋದು ಅಥವಾ ನಾರ್ಮಲಾಗೂ ಹೇಳ್ಬೋದು, ಬಟ್ ಹೂ ನೋಸ್, ಯೂನಿವರ್ಸ್ ಯಾವಾಗಲೂ ಕೇಳಿಸ್ಕೊತಾ ಇರ್ತಾರೆ ಅಲ್ವಾ, ದಟ್ಸ್ ವೈ ಆಗ ನೀವು ಕ್ಯಾನ್ಸಲ್ ಅಂತ ಹೇಳ್ಬೋದು. ಓಕೆ. ಸೊ ನೋಡೋಣ. ಸೊ ಫಸ್ಟ್ ಮೆಸೇಜ್ ಬಂದಿದ್ದು, ಸ್ಟ್ರಗ್ಲಿಂಗ್ ಫೇಸ್ ಈಸ್ ಅಬೌಟ್ ಟು ಕಂಪ್ಲೀಟ್. ನೀವೇನು ಇಷ್ಟು ದಿನ ಸ್ಟ್ರಗಲ್ ಮಾಡ್ತಾಯಿದ್ರಿ ಅದೆಲ್ಲ ಕಂಪ್ಲೀಟ್ ಆಗೋದಕ್ಕೆ ಬಂದಿದೆ ಅಂತ ಹೇಳ್ತೀನಿ. ಫೇಸ್ ದ ಚಾಲೆಂಜಸ್. ಸೊ ಸ್ಟ್ರಗ್ಲಿಂಗ್ ಫೇಸ್ ಕಂಪ್ಲೀಟ್ ಆಯಿತು ಅಂದಿದ ತಕ್ಷಣ ನಿಮಗೇನು ನೆಕ್ಸ್ಟ್ ಚಾಲೆಂಜಸ್ ಬರಲ್ಲ ಅಂತಲ್ಲ, ನೆಕ್ಸ್ಟ್ ಏನು ಕಷ್ಟ ಬರಲ್ಲ ಅಂತಲ್ಲ. ಬಟ್ ಮೇಜರಾಗಿ ಏನೆಲ್ಲ ನೀವು ನೋಡ್ತಾ ಇದ್ರಿ, ಮೇಜರ್ ಇಶ್ಯೂಸ್ ನಿಮ್ಮ ರಿಲೇಷನ್ಶಿಪ್, ಹೆಲ್ತ್ ಅಥವಾ ಕರಿಯರ್ ಆಗಿರ್ಬೋದು, ಏನೆಲ್ಲ ಮೇಜರಾಗಿ ಇಶ್ಯೂಸ್ ನೋಡ್ತಾ ಇದ್ರಿ ಅದು ಕಂಪ್ಲೀಟ್ ಆಗೋಕ್ಕೆ ಬಂದಿದೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಬ್ರೈಟಾಗಿ ಇರುತ್ತೆ. ಆ್ಯಂಡ್ ಮಂತ್ರ ಚಾಂಟಿಂಗ್ ಈಸ್ ನೀಡೆಡ್. ಮೇ ಬಿ ಈ ಒಂದು ವಿಡಿಯೋ ನೋಡ್ತಾ ಇರೋರು ತುಂಬ ಸ್ಪಿರಿಚುವಲ್ ಇರ್ಬೋದು, ಮುಂಚೆ ತುಂಬ ನೀವು ಚಾಂಟಿಂಗ್ಸ್ ಅಥವಾ ಯಾವುದಾದ್ರೂ ವ್ರತ ಮಾಡೋದು ಇದೆಲ್ಲ ನೀವು ಮಾಡಿರ್ಬೋದು. ಸೊ ಈಗ ಅಗೇನ್
ಅದೆಲ್ಲ ಬೇಕಿದೆ. ಮಂತ್ರ ಚಾಂಟಿಂಗ್ ಈಸ್ ನೀಡೆಡ್. ಮೇ ಬಿ ಯು ಆರ್ ಸಫರಿಂಗ್ ಫ್ರಮ್ ಆ್ಯಂಗ್ಸೈಟಿ. ಸೊ ನಿಮ್ಮ ಆ್ಯಂಗ್ಸೈಟಿ ಇಶ್ಯೂಸ್ ಕಮ್ಮಿ ಆಗಬೇಕು ಅಂತಂದರೆ ಚಾಂಟ್ ಲಾರ್ಡ್ ಶಿವ ಮಂತ್ರ, ಯಾವುದೆಲ್ಲ ಮಂತ್ರ ನಿಮಗೆ ಗೊತ್ತಿದೆ ಅದನ್ನು ಚಾಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ಆದಷ್ಟು ಯಾರೆಲ್ಲ ಲಾರ್ಡ್ ಶಿವ ಜೊತೆ ಕನೆಕ್ಟ್ ಆಗಿದ್ದೀರಾ ಅವ್ರಿಗೇ ಈ ಒಂದು ವಿಡಿಯೋ ತಲುಪುತ್ತೆ ಅಂತ ಹೇಳ್ತೀನಿ. ಆರ್ ಈಗ ಯಾರೆಲ್ಲ ಕನೆಕ್ಟ್ ಆಗಬೇಕು ಅನ್ಕೋತಾ ಇದ್ದೀರಾ ನಿಮಗೆ ತಲುಪಿದೆ ಅಂತ ಹೇಳ್ತೀನಿ. ದ ಮೋರ್ ಯು ಟ್ರಸ್ಟ್ ಮೀ ದ ಮೋರ್ ಐ ವಿಲ್ ಅಮೇಝ್ ಯು. ನೀವೆಷ್ಟು ಶಿವನನ್ನು ನಂಬ್ತೀರಾ ಅಷ್ಟೇ ನಿಮ್ಮ ಲೈಫಲ್ಲೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಹೀ ಈಸ್ ದ ಕ್ರಿಯೇಟರ್, ಹೀ ಈಸ್ ದ ಯೂನಿವರ್ಸ್. ನೀವು ಅವ್ರ ಹತ್ರ ಏನು ಬೇಕಾದರೂ ಕೇಳ್ಬೋದು ಆ್ಯಂಡ್ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ಇನ್ ಕೇಸ್ ಅಲ್ಲಿ ನೋ ಅಂತ ಇದೆ ಅಂತ ಅಂದರು ಅದಕ್ಕಿಂತ ಚೆನ್ನಾಗಿರೋದು, ಅದಕ್ಕಿಂತ ದೊಡ್ಡದು ನಿಮಗೇನೋ ಒಂದು ಸಿಗುತ್ತೆ. ನೆಕ್ಸ್ಟ್ ಆಪರ್ಚುನಿಟೀಸ್ ಆಗಿರ್ಬೋದು, ಲವ್ ಲೈಫ್ ಆಗಿರ್ಬೋದು. ಸೊ ಫ್ಯೂಚರ್ ಈಸ್ ಬ್ರೈಟ್, ನೀವು ನೋಡ್ತಾ ಇರ್ಬೋದು ಫ್ಯೂಚರ್ ಈಸ್ ಬ್ರೈಟ್ ಅಂತ ಬರ್ತಾ ಇದೆ. ಸೊ ಫೇಸ್ ದ ಚಾಲೆಂಜಸ್ ವಿತ್ ಕರೇಜ್. ಆ್ಯಂಗ್ಸೈಟಿನ ಬಿಡಿ ಅಂತ ಹೇಳ್ತೀನಿ, ಅಥವಾ ತುಂಬ ಫಿಯರ್ ಇದ್ದರೆ, ಭಯ ಇದ್ದರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಸೊ ಚಾಂಟ್ ಹೀಸ್ ಮಂತ್ರ. ನಿಮ್ಗೇನು ಕರೇಜ್ ಬೇಕು ಅದೆಲ್ಲನೂ ಅವ್ರು ಕೊಡ್ತಾ ಹೋಗ್ತಾರೆ. ಚಾಂಟ್ ಮಾಡಿ, ನಿಮ್ಮ ಬಿಲೀಫ್ ಏನಿದೆ ಅದು ಟ್ರೂ ಆಗುತ್ತೆ, ನಿಜ ಆಗುತ್ತೆ. ಸೊ ನೀವು ಈಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ, ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಲೈಫಲ್ಲಿ ನಿಮಗೇನಾದರೂ ನೆಗೆಟಿವ್ ಥಾಟ್ಸ್ ಕಡೆ ಮೈಂಡ್ ಹೋಗ್ತಾಯಿದ್ರೆ ಅಥವಾ ಸೊ ದಟ್ಸ್ ದ ಇಶ್ಯೂ ಐ ಆಮ್ ಸೇಯಿಂಗ್ ಹಿಯರ್. ಏನು ಅಂತಂದರೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ, ತುಂಬ ಓವರ್ ಥಿಂಕ್ ಮಾಡ್ತಾಯಿದ್ದೀರಾ. ಬಿಕಾಸ್ ದರ್ ಇಸ್ ಎ ಲ್ಯಾಕ್ ಆಫ್ ಚಾಂಟಿಂಗ್ ಹಿಸ್ ಮಂತ್ರ. ನೀವೇನು ಮುಂಚೆ ಮಾಡ್ತಾಯಿದ್ರಿ ಚಾಂಟಿಂಗ್ಸ್ ಆಗಿರ್ಬೋದು, ಸೊ ಸ್ಪಿರಿಚುವಲ್ ಟೈಮ್ ನೀವು ಎಷ್ಟು ಕೊಡ್ತಾಯಿದ್ರಿ ಅದು ಈಗ ಇಲ್ಲ ಅಂತ ಹೇಳ್ತೀನಿ. ಅದನ್ನು ಅಗೇನ್ ರೀಸ್ಟಾರ್ಟ್ ಮಾಡಿ. ವೆಯ್ಟ್ ಫಾರ್ ದ ರೈಟ್ ಟೈಮ್. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಪ್ರೀತಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ವೆಯ್ಟ್ ಫಾರ್ ದ ರೈಟ್ ಟೈಮ್. ಅಟ್ ದ ಡಿವೈನ್ ಟೈಮಲ್ಲಿ ಅದು ಮತ್ತೆ ರಿಯೂನಿಯನ್ ಆಗಬಹುದು. ರೀಕನ್ಸಿಲೇಷನ್ಗೆ ನೋಡ್ತಾ ಇದ್ದೀರಾ. ಎಸ್, ದೆರ್ ಇಸ್ ಅ ಚಾನ್ಸ್ ಆಫ್ ರೀಕನ್ಸಿಲೇಷನ್ ಆ್ಯಂಡ್ ಆಲ್ಸೋ ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ಡ್. ಓಕೆ, ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ಡ್ ಅಂತಂದರೆ ಮೇ ಬಿ ನಿಮ್ಮ ರಿಲೇಷನ್ಶಿಪ್ ಬ್ಲಾಕ್ ಆಗಿರ್ಬೋದು ಅಥವಾ ನಿಮ್ಮ ಕರಿಯರ್ ಬ್ಲಾಕ್ ಆಗಿರ್ಬೋದು. ಎಲ್ಲನೂ ಇಲ್ಲಿ ಪಾಸಿಟಿವ್ ಆಗಿ ಚೇಂಜಸ್ ನೋಡ್ತೀರಾ ನೀವು. ಸೊ ಹಾಗೆ ಫ್ಯೂಚರ್ ಈಸ್ ಬ್ರೈಟ್ ಆ್ಯಂಡ್ ಯು ಕ್ಯಾನ್ ಡೂ ಇಟ್. ನೀವೇನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೇ ಇನ್ ದ ಪಾತ್ ಆಫ್ ಧರ್ಮ. ಓಕೆ, ಸೊ ಇದಾಗಿತ್ತು ನಿಮಗೆ ಲಾರ್ಡ್ ಶಿವ ಅವ್ರ ಕಡೆಯಿಂದ ಗೈಡೆನ್ಸ್. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ.